ಜೊತೆಗೆ ಕುಡಿದು ಅಕ್ಕಪಕ್ಕ ಇರೋ ಮನೆ ಕಾಂಪೌಂಡ್ ತೆಗೆದು ಹೋಗಿ ಮಲ್ಕೊಂತಾರೆ. ನಿಮ್ಗೆ ಈ ವಿಷಯ ಇದನ್ನ ಹೇಳಿ. ಕುಡಿದು ಟೈಟ್ ಆದ್ಮೇಲೆ ಸೈಲೆಂಟ್ ಆಗಿರಮ್ಮ. ಕುಡಿದು ಟೈಟ್ ಆದ್ಮೇಲೆ ಅಕ್ಕಪಕ್ಕ ಇರೋ ಮನೆಗಳು ಏನ್ ರೆಸಿಡೆನ್ಸಿ ಇದೆಯಲ್ಲ ಕಾಂಪೌಂಡ್ ತೆಗೆದು ಹೋಗಿ ಮಲ್ಕೊಂತಾರೆ. ಹೆಣ್ಮಕ್ಳು ಏನನ್ನ ಎಬ್ಬಿಸಕ್ ಬಂದ್ರೆ ಕೆಟ್ಟಾಗಿ ಮಾತಾಡ್ತಾರೆ ಹೆಣ್ಮಕ್ಳ ಬಗ್ಗೆ. ಇವರೆಲ್ಲ ಪಕ್ಕಾಗಿರೋರು ಇವ್ರ ಮನೆ ಬಾಗ್ಲಿಗೆ ಹಾಕ್ತಾರೆ. ಮಗ್ಗಲಲ್ಲೇನೆ ಮುಂದ್ಗಡೆನೆ ಬಾರ್ ಓಪನ್ ಮಾಡ್ತಾ ಇರೋದು. ತುಂಬಾ ಹಿಂಸೆ ಆಗ್ತಾ ಇದೆ. ಆ ಯಪ್ಪ ಏನ್ ಹೇಳ್ತಾನೆ ಗೊತ್ತಾ, ಅರ್ಧ ರೋಡ್ಗೆ ಇದನ್ನ ಕಾಂಕ್ರೀಟ್ ಹಾಕೊಂಡ್ಬಿಟ್ಟು ಎಲ್ಡ್ ಮಾಡ್ಕೊಂಡ್ಬಿಟ್ಟು ಎಷ್ಟೊಂದು ಹಿಂಸೆ ಆಗ್ತಾ ಇದೆ ಅಂದ್ರೆ ಅಷ್ಟು ಹಿಂಸೆ ಆಗ್ತಾ ಇದೆ. ಅಲ್ಲಿ 2 ಬಾರ್ನವ್ರು ಬಂದ್ಬಿಟ್ಟು ರಾತ್ರಿ 11 ಗಂಟೆಯಲ್ಲಿ ಬಂದು ನಮ್ಮ ವಟಾರದಲ್ಲಿ ಮನಗಿರ್ತವೆ. ಬೆಳಗ್ಗೆ ಎದ್ದುಬಿಟ್ರೆ ಅಮ್ಮ ಇವ್ ಯಾರೋ ಮನಗವ್ರೆ ಅಂತ ಕಿಚ್ಚಾಡ್ತವೆ ಹೆಣ್ಮಕ್ಳು. ಈ ರೀತಿ ಆಗದೆ ನನ್ನ ಪರಿಸ್ಥಿತಿ. ಜೊತೆಗೆ ಸ್ಕೂಲ್ ಇದೆ, 3 ಬಾರ್ ಅಟ್ಯಾಚ್ ಆಗಿ ಸ್ಕೂಲ್ ಇದೆ. ಸಾವಿರಾರು ಜನ ಮಕ್ಕಳು ಓದ್ತಾವ್ರೆ ಅಲ್ಲಿ. ಅದ್ರ ಮಗ್ಗಲಲ್ಲಿ 2 ಬಾರ್ ಇಟ್ಕೊಂಡಿದ್ದೆ, ಅದ್ರ ಮಗ್ಗಲಲ್ಲಿ ಇನ್ನೊಂದು ಬಾರು ಅಂತಂದ್ರೆ ಅದಕ್ಕೇನು ಬೆಲೆನೇ ಇಲ್ವಾ? ಒಂದು ರೋಡ್ ಮಧ್ಯದಲ್ಲಿ ಒಂದು ರೋಡ್ ಮಾತ್ರ, ಅದಕ್ಕೂ ಇದಕ್ಕೂ ಇದು ಡಿಫ್ರೆನ್ಸ್ ಇರೋದು. ಈ ರೀತಿ ಇದ್ರೆ ಯಾವ ರೀತಿ ನಾವು ಇರಿ ಒಂದ್ ನಿಮಿಷ ಮೇಡಮ್ ಇಲ್ಪ ನೋಡಿ, ಪರ್ಮಿಷನ್ ಆಗಿರೋದು ಆಲ್ರೆಡಿ ಅವರಿಗೆ ಏನೇನು ಎಲ್ಲ ಪ್ರತಿಯೊಂದು ಇವ್ರ ಡಿಪಾರ್ಟ್ಮೆಂಟ್ ಇಂದ ನಾನು ತೆಗ್ಸಿರೋದು ಆಲ್ರೆಡಿ ನೋಡಿ. ಬಂದ್ಬಿಟ್ಟು ಅಲ್ಲೇ ಮಾಡ್ಬೋದು ಮೇಡಮ್, ಡೈರೆಕ್ಟ್ ಬಂದ್ಬಿಟ್ಟು ಅಲ್ಲೇ ನಮ್ಮ ಹೆಣ್ಮಕ್ಳ ಮೇಲೆ ಅಸಭ್ಯವಾಗಿ ಮಾಡ್ತಾ ಇದಾರೆ ಮೇಡಮ್. ಕಣ್ಣಾರೆ ನೋಡಿದೀವಿ ನಾವೇನೆ, ಅದನ್ನ ನೋಡಕ್ಕಾಗ್ತಿಲ್ಲ ಮೇಡಮ್. ಸೀದಾ ಒಳಗಡೆ ರೋಡ್ ಒಳಗಡೆ ಡೆಂಡಾಡ್ ಅಲ್ಲಿವರೆಗೂ ಬಂದಿದ್ದಾರೆ ಮೇಡಮ್. ಅಸಹ್ಯ ಆಗುತ್ತೆ ಮೇಡಮ್, ನಮ್ಗೆ ನಿಜವಾಗ್ಲೂ ಅಸಹ್ಯ ಆಗುತ್ತೆ ಮೇಡಮ್. ನಾವು ಕೆಲವು ಲೀಡರ್ಗಳು ಸಪೋರ್ಟ್ ಮಾಡೋರೆ, ಕೆಲವು ಲೀಡರ್ಗಳು ಅವ್ರಿಗೆ ಇದು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ನಾವು ಹಾಗಾಗಿ ನೀವು ಮಹಿಳಾ ಅಧ್ಯಕ್ಷರಾಗಿರೋದ್ರಿಂದ ನಾವು ನಿಮ್ ಗಮನಕ್ಕೆ ತಂದಿದ್ದೀವಿ. ಇವತ್ತಿಂದಾನೇ ನೀವು ದಯವಿಟ್ಟು ಅದಕ್ಕೆ ಏನಾರ ಒಂದು ಪರಿಹಾರ ಕೊಡಿ ಮೇಡಮ್. ಸಾಯಂಕಾಲ ಆಯ್ತು ಅಂದ್ರೆ ಬರೀ ಹೆಣ್ಮಕ್ಳು ಅಂತಲ್ಲ, ಹುಡುಗರು ಓಡಾಡೋದು ಒಂದೊಂದು ಟೈಮ್ ಕಷ್ಟ. ಅಷ್ಟು ದೊಡ್ಡದು ಕೇಳಿ. ಅಬಕಾರಿ ಉಪ ಆಯುಕ್ತರು ಇಲ್ಲೇ ಕುಂಡಿಸ್ಬಿಟ್ಟಿದ್ದೀನಿ. ಇವರೇ ಇಲ್ಲೇನೇ ನಿಮ್ಮ ಹತ್ರ ಯಾವುದೇ ನಿಮ್ದು ಈ ತರದ ಬಾರು ಗೀರು ಎಲ್ಲ ಓಪನ್ ಆಗ್ಬೇಕು ಅಂದ್ರೆ ಇವರೇ ರೆಸ್ಪಾನ್ಸಿಬಲ್ ಇರ್ತಾರೆ. ಈಗ ಇವ್ರು ಉತ್ತರ ಕೊಡ್ತಾರೆ, ಅದಕ್ಕೆ ಕೊಡಿ ಸರ್. ನಿಮ್ಗೊಂದು ಪ್ರಶ್ನೆ ಸರ್, ಒಂದ್ ನಿಮಿಷ ನಿಮ್ ಪ್ರಶ್ನೆ ಕೇಳ್ತೀನಿ. 3 ಜನ DC ಇದ್ದಾಗ ಕೊಡ್ದಿದ್ದ ಪರ್ಮಿಷನ್ ಈಗಿರೋ ನೀವ್ ಯಾಕೆ ಕೊಡ್ತಾ ಇದೀರಿ, ಅದಕ್ಕೆ ಉತ್ತರ ಕೊಡಿ. ಓಕೆ, ಅದನ್ನ ಕ್ಯಾನ್ಸಲ್ ಮಾಡಿದ್ರು ಮೇಡಮ್. 3 DC ಕ್ಯಾನ್ಸಲ್ ಮಾಡಿದ್ರು ಮೇಡಮ್. ಇದು 5 ವರ್ಷದಿಂದ ನಡೀತಾರಂತ ಪ್ರಯತ್ನ. ಕೇಳಿಸು ಮೇಡಮ್, ನಮಸ್ಕಾರ. ನಿಶಬ್ದವಾಗಿರಿ, ಅವ್ರು ಏನೋ ಹೇಳ್ತಾರ. ಈಗ ತಮ್ಮ ಗಮನಕ್ಕೆ ತರ್ತೀನಿ. ಈಗ ನೀವು ಹೇಳ್ತಾ ಇರೋ ಕಂಪ್ಲೇಂಟ್ಸು 2, ತಾವು ಹೇಳ್ದಂಥ 2 ಕಂಪ್ಲೇಂಟ್ಸು ಈಗ ನಾನು ಗಮನಿಸ್ಕೊಂಡೆ. ಮೊದಲನೇದು, ಈಗ ಅಲ್ಲಿ ಒಂದು ಬಾರ್ ಇದೆ, 3 ಅಂದ್ರೆ ಕೇಳಿ. ಓಕೆ, ಒಂದು ನಿಮಿಷ. ಒಂದು ಬಿಲ್ಡಿಂಗ್ ನಲ್ಲಿ ಒಂದು ವೈನ್ ಸ್ಟೋರ್ ಇದೆ, ಒಂದು ಲಾಡ್ಜಿಂಗ್ ಅಂಡ್ ಬೋರ್ಡಿಂಗ್ ಇದೆ, ಅಂದ್ರೆ ಒಂದೇ ಬಿಲ್ಡಿಂಗ್ ನಲ್ಲಿ ಇದೆ. ಹೌದು. ಸೊ ಅದ್ರ ಪಕ್ಕದ ಬಿಲ್ಡಿಂಗ್ ನಲ್ಲಿ ಈಗ ಇನ್ನೊಂದು ಆಗ್ತಾ ಇರೋದು. ಹೌದು, ಅದು ಅರ್ಜಿ ಬಂದಿದೆ, ನಾವು ಪ್ರಾಸೆಸ್ ಮಾಡಿದೀವಿ, ನಿಜ. ಸೊ ಏನು ಈಗ ಮೊದಲನೇದು ಈಗ ಎಕ್ಸಿಸ್ಟಿಂಗ್ ಇದೆಯಲ್ಲ, ಮೋಸ್ಟ್ಲಿ 10-15 ವರ್ಷದಿಂದ ಇರ್ಬೋದು. ಅದರ ಬಗ್ಗೆ ದೂರುಗಳು ನನ್ನ ಕಚೇರಿನಲ್ಲಿ ಸ್ವೀಕೃತಿ ಆಗಿಲ್ಲ. ಕೊಟ್ಟಿದ್ದೀವಿ ಸರ್, ಆದ್ರೆ ತಗೊಳ್ಳಿಲ್ಲ ಯಾರು. ಕೇಳಿಲ್ಲ, ನನ್ನ ಕಚೇರಿನಲ್ಲಿ ಸ್ವೀಕೃತಿ ಆಗಿಲ್ಲ. ಸ್ವೀಕೃತಿ ಆಗಿ ಮೊದಲನೇದು ಹೇಳ್ತಾ ಇದ್ದೀನಿ. ಸ್ವೀಕೃತಿ ಆಗಿದ್ರೆ ನಾವು ಈಗ ಏನು ಇದೆ ಎಕ್ಸಿಸ್ಟಿಂಗ್ ಬಾರ್, ಅದಕ್ಕೆ ನಾವು ನೋಟಿಸ್ ಕೊಟ್ಟು ಯಾಕೆ ಬೇರೆ ಕಡೆ ಶಿಫ್ಟ್ ಮಾಡಬಾರ್ದು ಅಂತ ಅವರಿಂದನೂ ಒಂದು ಮನವಿ ತಗೊಂಡು ನಿಮ್ಮನ್ನೆಲ್ಲ ಕರೆದು ಒಂದು ವಿಚಾರಣೆ ಮಾಡಿ ಮುಂದಿನ ಒಂದು ತೀರ್ಮಾನ ತಗೊಳ್ಳೋಕೆ ಕಾನೂನಲ್ಲಿ ಅವಕಾಶ ಇದೆ. ಆದರೆ ಆ ಥರ ಯಾವುದೇ ಒಂದು ಅರ್ಜಿ ನಿಮ್ಗಳಿಂದ ಸ್ವೀಕೃತಿ ಇಲ್ಲ ಎಕ್ಸಿಸ್ಟಿಂಗ್ ಬಾರ್ ಬಗ್ಗೆ. ಒಂದನೇದು, ತಾವು ಮನವಿ ಕೊಡಿ, ಅದನ್ನು ಶಿಫ್ಟ್ ಮಾಡಿ ಅಂತ. ಯಾಕಂದ್ರೆ ಈಗ ಹೇಳಿದ್ರು ಅಮ್ಮವರು, ಬೇಸರ ಆಯ್ತು, ಬೈತಾರೆ, ಕೆಟ್ಟದಾಗ ನೋಡ್ಕೋತಾರೆ, ಅಸಭ್ಯ. ಮನವಿ ಕೊಡಿ, ತುಂಬ ಸ್ಟ್ರಿಕ್ಟಾಗಿ ನಾವು ಕಾರ್ಯಕ್ರಮ ಅದ್ರ ಬಗ್ಗೆ ಕಾನೂನು ಕ್ರಮ ತಗೋತೀನಿ. ಒಂದನೇದು. ಎರಡನೇದು, ಈಗ ಹೊಸದಾಗ ಅದ್ರ ಪಕ್ಕದ ಬಿಲ್ಡಿಂಗು ಕೇಳಿದ್ದಾರೆ, ಎಲ್ಲ ಡಾಕ್ಯುಮೆಂಟ್ಸು ಕೊಟ್ಟಿದ್ದಾರೆ. ಕಾನೂನು ಪ್ರಕಾರ ನನಗಿರೋಂಥ ಒಂದು ಇತಿಮಿತಿ 100 ಮೀಟರ್ ಒಳಗಡೆ ಸ್ಕೂಲು, ಕಾಲೇಜು, ದೇವಸ್ಥಾನ ಯಾವುದೂ ಇರಬಾರ್ದು. ಸ್ಕೂಲು, ಕಾಲೇಜು, ದೇವಸ್ಥಾನ ಮತ್ತು ಕೆಲವೊಂದಿದ್ದಾವೆ. 100 meters distance from the gate to that. ಯಾಕೆ ಸರ್ ಇಲ್ಲ 100 ಮೀಟರ್? ಗಣಪತಿ ನಗರದ ಸ್ಕೂಲ್ ಇಲ್ವಾ? ಪಕ್ಕದಲ್ಲೇ ಐತೆ. ಒಂದು ನಿಮಿಷ. ಅದನ್ನ ನಮ್ಮ ಅಧಿಕಾರಿಗಳು ಮೆಷರ್ಮೆಂಟ್ ಮಾಡಿ ನನಗೆ ಕೊಟ್ಟಿದ್ದಾರೆ. 100 ಮೀಟರ್ಗಿಂತ ಜಾಸ್ತಿ ಇದೆ ಅಂತ. ಯಾಕಂದ್ರೆ ದೂರ ಬಂದಿತ್ತಿದ್ರ ಬಗ್ಗೆ
ಅದ್ಯಾವುದೋ ಸ್ಕೂಲ್ ಇದೆ, ದೇವಸ್ಥಾನ ಇದೆ. ಕರೆಕ್ಟ್. ಒಂದು ನಿಮಿಷ, ನಿಮ್ಮ ರೂಲ್ಸ್ 100 ಕಿಲೋಮೀಟರ್, ಬಟ್ ಆ ಸ್ಕೂಲ್ಗೆ ಮಕ್ಕಳು ಹೋಗ್ಬೇಕಂದ್ರೆ ಬಡವ್ರ ಮಕ್ಕಳು, ಸಾವಿರಾರು ಜನ ಮಕ್ಕಳು ಇದೇ ಬಾರ್ ಮುಂದೆನೆ ಪಾಸ್ ಆಗ್ಬೇಕು, ಬೇರೆ ದಾರಿನೇ ಅವ್ರಿಗಿಲ್ಲ. ಅದೊಂದು ದಾರಿ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಒಂದು ನಿಮಿಷ ಸರ್, ಪಾರ್ಕಿಂಗ್ ಎಲ್ಲಿದೆ ಅಂತ ಮತ್ತೆ ಕೊಟ್ಟಿದ್ದೀರಾ ಸರ್? ಪಾರ್ಕಿಂಗ್ ಸರ್ ಮೇಡಮ್, ಪಾರ್ಕಿಂಗ್ ಎಲ್ಲಿ ಕೊಟ್ಟಿದ್ರು ಗೊತ್ತಾ? ಅವ್ರು ನೋಡ್ಸಿದ್ರು ಗೊತ್ತಾ? BBMP ನಮ್ದು ರಾಜಕಾಲ ಇದೆಯಲ್ಲ, ಮೋರ್ ಇದೆಯಲ್ಲ, ಮೋರಿನ ತಗೊಂಡೋಗಿ ಸ್ಮಶಾನ ತಗೊಂಡು ಪಾರ್ಕಿಂಗ್ ಕೊಟ್ಟಿದ್ರು ಮೇಡಮ್. ಅದಕ್ಕೂ ಅವರು ಏನೋ ಅದನ್ನು ಕ್ಲಿಯರ್ ಮಾಡಕ್ ಹೋಗಿದ್ರು ಮೇಡಮ್ ಅವರು. ಈಗ ಅವರು ಪಾರ್ಕಿಂಗ್ ಯಾವ್ದು ಕೊಟ್ಟಿದಾರಪ್ಪ? ಪಾರ್ಕಿಂಗ್ ಇಲ್ಲ ಮೇಡಮ್, ಪಾರ್ಕಿಂಗ್ ಪ್ಲೇಸ್ ಕೊಟ್ಟಿದ್ದಾರೆ ಅಗ್ರಿಮೆಂಟ್ ಮಾಡಿ. ಇಲ್ಲ ಸರ್, ಯಾರ್ದೋ ಒಂದು ಫೋಟೋ ಹಿಡಿದ್ಬಿಟ್ಟು ನಿಮ್ಗೆ ಕೊಟ್ಟಿದ್ದಾರೆ, ಯಾವ್ದೋ ಒಂದು ಜಾಗದ ಫೋಟೋ ಹಿಡಿದು ಕೊಟ್ಟಿದ್ದಾರೆ, ನಿಮ್ಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಪರಿಶೀಲನೆ ಮಾಡಿ. ಈಗ ಅದನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡ್ತೀನಿ ಮೇಡಮ್, ಯಾಕಂದ್ರೆ ಅವರು ಅಗ್ರಿಮೆಂಟ್ ಮಾಡಿ ಒಂದು ಕೊಟ್ಟಿದ್ದಾರೆ, ಫೈಲ್ನಲ್ಲಿ ನೋಡಿದೆ. ಅದು ತಾವು ಹೇಳ್ದಂಗೆ ಸರ್ಕಾರಿ ಜಾಗ ಅಥವಾ ಏನೋ ಬೇರೆ ಥರ ಜಾಗ ಆದರೆ ಖಂಡಿತವಾಗೂ ಫೈಲ್ ಅಪ್ರೂವ್ ಮಾಡಲ್ಲ. ಅಲ್ಲ ನಾನು ಪರಿಶೀಲನೆ ಮಾಡ್ತೀನಿ. ನಾನು ಒಂದು ಹೇಳಿ ಮೇಡಮ್. ಈಗ ಅಲ್ಲಿ ಒಂದು ನಿಮಿಷ ಈಗ ಅಲ್ಲಿ ಕುಡಿದು, ಈಗ ನೀವು ನೋಡಿದ್ರಿ ಅವರು ಎಲ್ಲ ಹೆಣ್ಮಕ್ಳು ಕಣ್ಣೀರು ಹಾಕಿದ್ರು. ಅಲ್ಲಿ ಕುಡಿದು ಬಂದು ಅಸಭ್ಯವಾಗಿ ಪ್ಯಾಂಟ್ ಬಿಚ್ಚಿ ಇದು ಮ್ಯಾಸ್ಟ್ರುಬೇಟ್ ಮಾಡೋದು, ಮತ್ತು ಕೆಟ್ಟದಾಗೆ ಮಾತಾಡೋದು. ಅಲ್ಲಿ ಮತ್ತು ಅಲ್ಲಿ ಪಕ್ಕಕ್ಕೆ ಶಾಲೆ ಇರೋದ್ರಿಂದ ಅಲ್ಲಿ ಬಡವ್ರ ಮಕ್ಕಳು ಹೋಗೋದು. ನಿಮಗೆ ಕಾನೂನು ಪ್ರಕಾರ ಹಂಗೆಲ್ಲ ಇದ್ದರೆ ಮಾಡ್ಬೋದು ಅಂತ ಇದೆಯಾ, ಮಾಡಬಾರ್ದು ಅಂತ ಇದೆಯಾ? ಅಥವಾ ಹೆಣ್ಮಕ್ಳ ಸುರಕ್ಷತೆ ಭಾಳ ಮುಖ್ಯ, ಇಂಪಾರ್ಟೆನ್ಸ್. ಅಲ್ಲಿ ಬಂದಾಗ ಇದೆಲ್ಲ ಇರಬಾರ್ದು, ಆ ಥರದ್ದು ಏನೂ ಇಲ್ವಾ? ಹ್ಯೂಮನ್ ರೈಟ್ಸು ಅದೆಲ್ಲ ಏನೂ ಇಲ್ವಾ ಮೇಡಮ್? ಅದನ್ನು ಕೂಡ ಪರಿಗಣಿಸ್ತೀವಿ ಮೇಡಮ್. ಶಾಲೆ ಕಾಲೇಜ್ಗೆ ಇವ್ರು ಏನು ಹೇಳ್ತಾ ಇದ್ದಾರೆ, ಎಲ್ಲ ಮಕ್ಕಳು ಅಲ್ಲೇ ಹೋಗ್ತಾರೆ. ಶಾಲಾ ಕಾಲೇಜಿಗಿಂತ ಇನ್ನೊಂದು ಎರಡನೇದು ಮೇಡಮ್, ಮಹಿಳೆಯರಿಗೆ ತುಂಬಾನೇ ಸಮಸ್ಯೆ ಅಂತಾದ್ರೆ ಅಷ್ಟೇ ನಾವು ಅದನ್ನು ಪರಿಗಣಿಸ್ತೀವಿ ಮೇಡಮ್. ಬಟ್ ನನ್ನ ಪ್ರಶ್ನೆ ಇಷ್ಟೇ, ನೀವು ಇದುವರೆಗೂ ಕೂಡ ನನ್ನ ಕಚೇರಿಗೆ ಬಂದು ಈಗ ಅಲ್ಲಿರೋ ಬಾರ್ನವರಿಂದ ಇಷ್ಟು ತೊಂದರೆ ಆಗ್ತಾ ಇದೆ ಅಂತ ಯಾಕೆ ನನಗೆ ಒಂದು ಕೊಡ್ಲಿಲ್ಲ? ಕಂಪ್ಲೇಂಟ್ ಸರ್, ಧಮಕಿ ಹಾಕ್ತಾರೆ. ಎಲ್ಲಾರು ರಾಜಕೀಯದ ಒತ್ತಡದಲ್ಲಿದ್ದಾರೆ, ದುಡ್ಡು ಮಾಫಿಯಾದಲ್ಲಿದ್ದಾರೆ ಪ್ರತಿಯೊಬ್ರು. ಮೇಡಮ್ ಈಗ ನೋಡಿ ಮೇಡಮ್, ಎಷ್ಟು ಯಾವ ಮಟ್ಟಿಗೆ ಇವ್ರು ದಬ್ಬಾಳಿಕೆ ಮಾಡ್ತಾವ್ರೆ ಅಂದ್ರೆ, ಇನ್ನೊಬ್ಬ 2 ಬಾರ್ ಆಯ್ತು, ಇವಾಗ 3ನೇ ಒಬ್ಬ ಬಾರ್ ಕಟ್ತಾವನೆ. ಡ್ರೈನೇಜ್ ಮೇಲೆ ಬಿಲ್ಡಿಂಗ್ ಕಟ್ಟವನೆ, ಡ್ರೈನೇಜ್ ಮೇಲೆ ಬಿಲ್ಡಿಂಗ್ ಕಟ್ತಾವ. ಹೆಣ್ಮಕ್ಳು ಕೇಳಕ್ ಹೋದ್ರೆ ಡ್ರೈನೇಜ್ ಇವಾಗ ಬ್ಲಾಕ್ ಆಗಿ ಇರ್ತಾಯಿ. ನಿನ್ ಪ್ರಾಬ್ಲಮ್ ನಾನು ಹೇಳ್ತೀನಿ, ನಿನ್ಗೆ ಹೇಳಕ್ಕಾಗಲ್ಲ. ನೀರು ಹರಿತಿಲ್ಲ, ನೀರು ಪಾಸ್ ಆಗ್ತಿಲ್ಲ, ಯಾಕಂದ್ರೆ ಡ್ರೈನೇಜ್ ಮೇಲೆ ಬಿಲ್ಡಿಂಗ್ ಕಟ್ಟವನೆ, ಆ ಮೋರಿನ ಬ್ಲಾಕ್ ಮಾಡಕ್ಕವನೆ. ಅದನ್ನ ಕೇಳಕ್ ಹೋದ್ರೆ ಹೆಣ್ಮಕ್ಳು ನಾ ಮರ್ಡರ್ ಮಾಡಿಸ್ತೀನಿ ಅಂತಾನೆ. ಬಾರ್ ಓನರ್ ಇನ್ನೂ ಓಪನ್ ಮಾಡಿಲ್ಲ, ತಾವು ಪರ್ಮಿಷನ್ ಕೊಟ್ಟಿದ್ರಂತೆ, ಮರ್ಡರ್ ಮಾಡಿಸ್ತೀನಿ ಅಂತಾನೆ. ಮರ್ಡರ್ ಆಗ್ಬೇಕಾ? ನಿಮ್ಮ ಹತ್ರ ಪರ್ಮಿಷನ್ ಕೇಳ, ನಿಮ್ಮ ಹತ್ರ ಕಂಪ್ಲೇಂಟ್ ತಗೊಂಡ್ಬರ್ಬೇಕಾ? ಮರ್ಡರ್ ಆಗೋದ್ಕಿಂತ ಅವ್ರ ಮನೆಗೆ ಇರೋದೇ ಬೆಟ್ರು. ಇದಕ್ಕೆ ಅದು ಕೊಡ್ಬೋದು. ಎರಡೂ ಬೇಕಾಗಿಲ್ಲ, ಬಾರೇ ಬೇಕಾಗಿಲ್ಲ ನಮ್ಮ ಏರಿಯಾಗೆ. ಲೋಕಲ್ ಅಥಾರಿಟಿ ಅವರು ನಮಗೆಲ್ಲ ಪರ್ಮಿಷನ್ಸ್ ಕೊಟ್ಟಿದ್ದಾರೆ ಮೇಡಮ್. BBMP ಅವ್ರು ಕೊಟ್ಟಿದ್ದಾರೆ, ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ದಾರೆ. ಅವ್ರು ಕೊಡಬಾರ್ದಾಗಿತ್ತು. ನಾನು ಹೇಳೋದು ನಿಮಿಷ, ಅದೇ ಅದು ಕೊಡ್ಬೋದು. ಕೊಡ್ಬೋದು, ಅದಕ್ಕೇನು ತೊಂದರೆ ಇಲ್ಲ ಸರ್. ಆದ್ರೆ ಲೋಕಲ್ ಅಥಾರಿಟಿ ಅವ್ರು ನಮಗೆಲ್ಲ NOC ಕೊಟ್ಟಿದಾರಲ್ಲ, ಯಾರು ಸೈನ್ ಹಾಕಿಲ್ಲ ಸರ್. ಅದನ್ನು ನಾನು ಹೇಳ್ತೀನಿ, ತಮ್ಮ ಗಮನಕ್ಕೆ ಬರ್ತೀನಿ. ಇರೀರಿ, ಅದೆಲ್ಲ ಸೈನ್ ಹಾಕಿರೋದು ಯಾರು ಗೊತ್ತಾ? ಬೇರೆ ಏರಿಯಾದವ್ರ ಹತ್ರ, ಸುಮ್ಮನೆ ಹುಡುಗರ ಹತ್ರ ಅಲ್ಲ. ಈ ಪೆನ್ ಲೆಫ್ಟ್ ಹ್ಯಾಂಡ್ ಅಲ್ಲಿ, ರೈಟ್ ಹ್ಯಾಂಡ್ ಅಲ್ಲಿ, ಬೇರೆ ಇಂಕ್ ಅಲ್ಲಿ ಮಾಡ್ಕೊಂಡ್ಬಂದಿರೋ ಸೈನು. ಒರಿಜಿನಲ್ ಯಾರು ಇರಮ್ಮ ತಾಯಿ, ಒಂದು ನಿಮಿಷ ಇರಮ್ಮ. ಯಾರು ಒರಿಜಿನಲ್ ಆಗಿ ಅಲ್ಲಿರೋ ನಿವಾಸಿಗಳು ಯಾರು ಸೈನ್ ಹಾಕಿರೋದಿಲ್ಲ. ಲೆಫ್ಟ್ ಹ್ಯಾಂಡ್ ಆಗಿ, ರೈಟ್ ಹ್ಯಾಂಡ್ ಆಗಿ ಬೇರೆ ಒಂದು 10 ಪೆನ್ ತಂದು ಮಾಡ್ಕೊಂಡ್ಬಂದು ಕೊಟ್ಟಿರುವಂತದ್ದು. ಇದಕ್ಕೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಸುಲಭವಾಗಿ ರೆಸಿಡೆನ್ಸಿ ಏರಿಯಾದಲ್ಲಿ ಒಂದು ಬಾರಿ ಇದ್ದಿದ್ದೆ, ಅವಲ್ಲ 10 ವರ್ಷದಿಂದನೇ ಹೋರಾಟ ನಡೀತಿದೆ. ಅದಕ್ಕೆ ಯಾರು ಸಾಲ್ವ್ ಆಗಿಲ್ಲ. ಇರ್ಲಿ, ಅದಾದ್ಮೇಲೆ ಧಮಕಿ ಹಾಕ್ರು, ಮರ್ಡರ್ ಮಾಡಿಸ್ತೀನಿ ಅಂದ್ರು, ಲೀಡರ್ಗಳು ಮರ್ಡರ್ ಮಾಡಿಸ್ತೀನಿ ಅಂದ್ರು, ಬಿಟ್ಬಿಟ್ರು. ಅದಾದ್ಮೇಲೆ ಇನ್ನೊಂದು ಬಾರ್ ಕೊಟ್ಟಿದ್ರಿ, ಬಾರ್ ಅಂಡ್ ರೆಸ್ಟೋರೆಂಟ್ ಬೇರೆ ಕೊಟ್ಟಿದ್ರಿ. ಇವಾಗ ಅದಾದ್ಮೇಲೆ ಇನ್ನೊಂದು ಬಾರ್ ಇವಾಗ ಕೊಡ್ತಿದ್ರಿ. ಓಕೆ, ಸನ್ಮಾನ್ಯ ಅಧ್ಯಕ್ಷರೇ, ವಿಚಾರ ನಾನು ಹೇಳ್ತಾ ಇರೋದು ಏನಂದ್ರೆ, ಮಾನ್ಯ ಅಧ್ಯಕ್ಷರು ಗಮನಕ್ಕೆ ತರ್ತೀನಿ. ಅದಕ್ಕೆ ಸಂಬಂಧಪಟ್ಟ ಟ್ರೇಡ್ ಲೈಸೆನ್ಸ್ ಕೊಡೋದು BBMP ಅಧಿಕಾರಿಗಳು. ಅವ್ರು ಕೊಟ್ಟಿದ್ದಾರೆ, ನಿರಾಕ್ಷೇಪಣಾ ಪತ್ರನೂ ಕೊಟ್ಟಿದ್ದಾರೆ. ಎಲ್ಲರೂ ಶಾಮೀಲಾಗಿದ್ದಾರೆ ಮೇಡಮ್, ಎಲ್ಲರೂ ಶಾಮೀಲಾಗಿದ್ದಾರೆ ಮೇಡಮ್. ತಾವು ಇದಕ್ಕೆ ನ್ಯಾಯ ಕೊಡ್ಲೇಬೇಕು. ಈ ಮಹಿಳೆಯರ ಕಣ್ಣೀರು ಒರೆಸ್ಬೇಕು ಅಂದ್ರೆ, ಇಲ್ಲಿರೋ ಸುತ್ತಮುತ್ತಲು ಹೆಣ್ಮಕ್ಳು ಕಣ್ಣೀರು ಒರೆಸ್ಬೇಕು ಅಂದ್ರೆ ನೀವು ಇದಕ್ಕೆ ನ್ಯಾಯ ಕೊಡ್ಲೇಬೇಕು ಮೇಡಮ್. ಇಲ್ಲ ನಾವು ಸಾವಿರಾರು ಜನ ಬಂದು ನಿಮ್ಮ ಆಫೀಸ್ ಮುಂದೆ ಬಂದು ನಿಮ್ಮನ್ನ ಬೇಡಿಕೆ ಇಡ್ತೀವಿ. ಈಗ ನಾನು ಮತ್ತೊಮ್ಮೆ ಪರಿಶೀಲನೆ ಮಾಡ್ತೀನಿ, ಖುದ್ದಾಗಿ ನಾನೇ ಬರ್ತೀನಿ, ನಂತರ ಮುಂದುವರಿತೀನಿ. ಥ್ಯಾಂಕ್ ಯು ಮೇಡಮ್. ಸಂಜೆ ಬರಬೇಕು, ನೀವು ರಾತ್ರಿ 9 ಗಂಟೆ ಬರ್ಬೇಕು ಮೇಡಮ್. 12 ಗಂಟೆವರೆಗೂ ಬಾರ್ ಓಪನ್ ಆಗಿರೋದು ಇದೆಯಲ್ಲ ರೆಸಿಡೆನ್ಸಿ ಏರಿಯಾದಲ್ಲಿ, 12 ಗಂಟೆವರೆಗೂ ಓಪನ್ ಮಾಡ್ತಾರಲ್ಲ.
ಇದನ್ನ ಹೇಳೋರು ಕೇಳೋರು ಯಾರು ಇಲ್ಲ. ನಾನು ಯಾರು ಬ್ಲೇಮ್ ಮಾಡಲ್ಲ, ಯಾಕಂದ್ರೆ ನನ್ನ ವೇದಿಕೆಯಲ್ಲಿ ಯಾರು ಬ್ಲೇಮ್ ಮಾಡೋದು ಇಷ್ಟ ಆಗಲ್ಲ. ಆದ್ರೆ 12 ಗಂಟೆವರೆಗೂ ಬಾರ್ ಓಪನ್ ಆಗಿದ್ರೆ ಹೆಣ್ಮಕ್ಳ ಕಥೆಗಳು ಏನಾಗಬೇಕು, ಅಕ್ಕಪಕ್ಕದವ್ರ ಕತೆ, ಅದನ್ನ ಯೋಚನೆ ಮಾಡಿ. ಈಗ ಅದಲ್ಲಿ ಎಷ್ಟು ವರ್ಷದಿಂದ ಇದೆ? ಒಂದು 10 ವರ್ಷದಿಂದ ಇದೆಯಾ? 10 ವರ್ಷದಿಂದ ಇದೆಯಲ್ಲ. ನೀವು ಯಾಕೆ ನನ್ನ ಕಚೇರಿಗೆ ಒಂದು ಕಂಪ್ಲೇಂಟ್ ಕೊಡಲಿಲ್ಲ? ನನ್ನ ಪ್ರಶ್ನೆ ಅದು. ಅಧ್ಯಕ್ಷರ ಮುಂದೆ ಈಗ ತಾವು ಹೇಳಿದಂಥ ವಿಚಾರ ನನಗೆ ನನ್ನ ಕಚೇರಿಗೆ ಬಂದು ಕೊಡಬೇಕಾಗಿತ್ತು. ನಾನು ಕ್ರಮ ತಗೊಳ್ತಿದ್ದೆ, ಈಗಲೂ ತಗೊಳ್ತೀವಿ, ಈಗಲೂ ತಡವಾಗಿಲ್ಲ. ಮಾನ್ಯ ಅಧ್ಯಕ್ಷರಿಗೆ ನಾನು ಈ ಮೂಲಕ ಸರ್, ನೀವು ಹೇಳಿದ್ದು ಖಂಡಿತ ನಮ್ಗೆ ಅರ್ಥ ಆಗಿದೆ ಸರ್. ನಾನು ಕೇಳ್ತಾ ಇರೋದೇನು ಅಂದ್ರೆ, ಪಕ್ಕದಲ್ಲಿ 2 ಬಾರ್ ಇರ್ಬೇಕಾದ್ರೆ ಇನ್ನೊಂದು ಬಾರ್ಗೆ ಅಬ್ಜೆಕ್ಷನ್, ಅಕ್ಕಪಕ್ಕದಲ್ಲಿ ಅಬ್ಜೆಕ್ಷನ್ ಇಲ್ದಂಗೆ ನೀವು ಹೆಂಗೆ ಮಾಡ್ತೀರಾ ಸರ್ ಹೇಳಿ? ಇಲ್ಲಿ ಅಲ್ಲಲ್ಲ, 2 ಇರ್ಬೇಕಾದ್ರೆ ಮತ್ತೆ ಇನ್ನೊಂದಕ್ಕೆ ಹೆಂಗ್ ಪರ್ಮಿಷನ್ ಕೊಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ಅದೇನು ಬೇಡ, ಎಲ್ಲ ಕ್ಯಾನ್ಸಲ್ ಮಾಡಿ. ಇದ್ರ ಅರ್ಥ ಏನಾಗುತ್ತೆ ಗೊತ್ತಾ? ಆ 2 ಬಾರ್ ಇರೋರು ಇನ್ನೊಂದು ಬಾರ್ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ. ಬಾರೇ ಬೇಡ ಅಂದ್ರೆ ಅದು ಅರ್ಥ ಬೇರೆ. ನೋಡಿ, ನಿಮ್ಮ ಮಾತಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಪಕ್ಕದಲ್ಲಿ ಒಂದು ಪ್ರಾವಿಷನ್ ಸ್ಟೋರ್ ಇದೆ, ಅದ್ರ ಪಕ್ಕ ಇನ್ನೊಂದು ಪ್ರಾವಿಷನ್ ಸ್ಟೋರ್ ಆದ್ರೆ ಬೇಡ ಅಂದ್ರೆ ಅರ್ಥ ಏನಾಗುತ್ತೆ? ಈ ಬಿಸ್ನೆಸ್ ರೈವಲ್ರಿ ಅಂತ ಅರ್ಥ ಮಾಡ್ಕೊಳ್ಳಿ. ಸರ್ ಅವರು ಕೇಳೋರೆ, ದಯಮಾಡಿ ಕೇಳಿ, ಅವರು ತಪ್ಪಾಗಿ ಕೇಳೋರೆ. ಇಲ್ಲಿ ಏನು ಕಾನೂನು ಕ್ರಮ ಹಾಕಿ ಅದನ್ನು ಸ್ಥಳಾಂತರ ಮಾಡಬೇಕು, ನಾನು ಕ್ರಮ ತಗೋತೀನಿ. ಥ್ಯಾಂಕ್ ಯು. ಬಾಗಲಗುಂಟೆಯಲ್ಲಿ ಎಲ್ಲ ಮಹಿಳೆಯರ ಕುಂದುಕೊರತೆಗಳನ್ನು ಒಂದು ಪ್ರಗತಿ ಪರಿಶೀಲನೆ ಮತ್ತು ಸರ್ಕಾರದ ಯೋಜನೆಗಳು ಅವ್ರು ಅನುಭವಿಸ್ತಾ ಇರೋಂಥ ಯಾವುದೇ ಮೂಲಭೂತ ಸೌಕರ್ಯದ ಯಾವುದಾದ್ರೂ ಕೊರತೆ ಇದ್ದರೆ ಇದನ್ನೆಲ್ಲ ನಾನು ಇವತ್ತು ಎಲ್ಲ ಆಫೀಸರ್ಸು ಇನ್ಕ್ಲೂಡಿಂಗ್ ಮತ್ತು ಇಲ್ಲಿ ಬಾಗಲಗುಂಟೆ ಇದೆ ಕಾಟ್ರಾಯನ್ ನಗರ, ಇಲ್ಲಿ ಒಂದೇ ಕಡೆ 3 ಬಾರ್ ಬಂದಿದ್ದಾವೆ. ಅದು ಭಾಳ ಅವಾಗ ಫಸ್ಟ್ ಬಾರ್ ಬಂದಾಗ ಇಲ್ಲಿ 10 ಮನೆ ಇತ್ತಂತೆ, ಇವಾಗ 300 ಮನೆ ಇದೆ ಅಕ್ಕಪಕ್ಕ. ನೋಡಿ ಇಲ್ಲೇ ಕಾಣುತ್ತಲ್ಲ, ಇಲ್ಲೇ ಕುಡಿದು ಇಲ್ಲಿ ಎಲ್ಲ ಮಲ್ಕೊಂಡು ಇಲ್ಲೆಲ್ಲ ಹೆಣ್ಮಕ್ಳು ತಾಯಂದರು ಯಾರು ಆಚೆ ಬರದೇ ಇರುವಂಥ ಸ್ಥಿತಿಯಲ್ಲಿ ಇವತ್ತು ತಂದೊಡ್ಡಿದ್ದಾರೆ. ಇದು ಭಾಳ ಚಿಂತೆ ಮಾಡಬೇಕಾಗಿರುವಂಥ ಒಂದು ಸಮಸ್ಯೆ. ಇದು ಸೀರಿಯಸ್ ಆಗಿ ಆ್ಯಕ್ಷನ್ ಆಗಬೇಕು. ಯಾಕೆ ಅಂತಂದರೆ ಹೆಚ್ಚು ಕಮ್ಮಿ ಆಗೋಕ್ಕೆ ಮುಂಚೆ ಜಾಗೃತರಾಗಬೇಕಾಗಿದೆ. ಅದು ಯಾಕಂದರೆ ನಮ್ಮ ಆಯುಕ್ತರನ್ನ ನಾನು ಕೇಳಿದಾಗ, ಮೇಡಮ್ ಅವರು ಎಲ್ಲ ಕೊಟ್ಟಿರೋದು ಎಲ್ಲ ಅಪ್ರೂವಲ್ ತೊಗೊಂಡಿದ್ದಾರೆ, BBMP ಏನೇನು ಅಪ್ರೂವಲ್ ಬರಬೇಕು, ಒಂದು ಬಾರ್ ಮತ್ತು ಲಾಡ್ಜಾ ಅದಕ್ಕೆಲ್ಲ ತೊಗೊಂಡಿದ್ದಾರೆ ಅವರು. ಸೊ ಹಾಗಾಗಿ ಅವರನ್ನು ಆಯುಕ್ತರನ್ನೇ ನಾವು ಇಲ್ಲಿ ಬರೋಕ್ಕೆ ಹೇಳಿದ್ವಿ. ಸೊ ಅವರು ಕಣ್ಣಲ್ಲಿ ನೋಡಿದಾಗ ಗೊತ್ತಾಗುತ್ತಲ್ವ, ರೆಸಿಡೆನ್ಸು ಇಲ್ಲೇ ನಾವು ಮಕ್ಕಳಿದ್ದಾಗ ಊರಿಂದ ಆಚೆ ಇರೋದು, ಊರಿಂದ ಆಚೆ ಎಲ್ಲೋ ಇದ್ರ ಮೇಲಿರೋದು. ಇವತ್ತು ಊರು ಒಳಗಡೆನೆ ಅಕ್ಕಪಕ್ಕ ಬಾರ್ಗಳು ಬಂದುಬಿಟ್ರೆ ಜನ ಹೆಂಗೆ ಬದುಕೋದು? ತಾಯಂದರು, ಹೆಣ್ಣು ಮಕ್ಕಳು, ವಯಸ್ಸಿಗೆ ಬಂದಿರೋ ಮಕ್ಕಳು, ಪುಟ್ಟ ಮಕ್ಕಳು, ಶಾಲೆಗೆ ಹೋಗೋ ಮಕ್ಕಳು, ಕಾಲೇಜ್ ಮಕ್ಕಳು, ಏನು ಸಂದೇಶ ಕಳಿಸ್ತಾ ಇದ್ದೀವಿ ನಾವು? ನಾನು ಆಯೋಗದ ಅಧ್ಯಕ್ಷೆ ಆಗಿ ಎಲ್ಲಿ ನಾನು ಹೋಗ್ತೀನಿ, ಮಹಿಳೆಯರದು ಎಲ್ಲ ಇದೇ ಕಂಪ್ಲೇಂಟು. ಸೊ ನಾನು ಇದನ್ನು ಸರ್ಕಾರಕ್ಕೂ ಸಹ ಬರಿತಾ ಇದ್ದೀನಿ. ಮತ್ತು ನಾನು ಇಲ್ಲಿ ಕಾಟ್ರಾಯನ್ ನಗರದಲ್ಲಿ ಇಷ್ಟು ತೊಂದರೆ ಆಗ್ತಾಯಿದೆ, ನೋಡಿ ಇವತ್ತು ಇಡೀ ಊರೇ ಬಂದು ಇಲ್ಲಿ ನನಗೆ ಕಂಪ್ಲೇಂಟ್ ಮಾಡಿದರು. ನಾನು ಆಯುಕ್ತರಿಗೆ ಬರೆದಿದ್ದೆ, ಆಯುಕ್ತರು ಮೇಡಮ್ ಎಲ್ಲ ಪರ್ಮಿಷನ್ ಆಗಿದೆ ಅಂತ ಹೇಳಿದ್ರು. ಸೊ ಈಗ ನಾನು ಬರಲೇಬೇಕಾಯ್ತು, ಯಾಕಂದರೆ ಹಿಂದೆನೇ ಸ್ಕೂಲ್ ಇದೆ ಮತ್ತು ಇಲ್ಲಿ ಪಕ್ಕದಲ್ಲೇ ಬಿಲ್ಡಿಂಗ್ಗಳಿದ್ದಾವೆ. ಆಮೇಲೆ ಇಲ್ಲಿ ಅವ್ರಿಗೆ ಪಾರ್ಕಿಂಗ್ ಇಲ್ಲ, ಅಲ್ಲೆಲ್ಲೋ ಪಾರ್ಕಿಂಗ್ ತೋರಿಸ್ಕೊಂಡಿದ್ದಾರೆ. ನೋಡಿ ಇರಪ್ಪ, ಇಲ್ಲಿ ಮರದ ಕೆಳಗಡೆ ಎಲ್ಲ ಕೂತ್ಕೊಂಡು ರಾತ್ರಿ ಹೊತ್ತು ಆ ತಾಯಿ ಹೇಳ್ತಾಯಿದ್ರು, ಅಸಭ್ಯವಾಗಿ ಪ್ಯಾಂಟೆಲ್ಲ ಬಿಚ್ಚಿಬಿಟ್ಟಿರ್ತಾರಂತೆ, ಹೆಣ್ಮಕ್ಳು ಇಲ್ಲಿ ಓಡಾಡೋಕ್ಕಾಗೋದಿಲ್ಲ ಅಂತೆಲ್ಲ ಭಾಳ ಆಯುಕ್ತರ ಮುಂದೆನೇ ಎಲ್ಲ ಬಿಚ್ಚಿ ಎಲ್ಲ ಹೇಳಿದ್ರು ಈ ಥರ. ಸೊ ಹಿಂಗೆ ಆಗ್ತಾಯಿದೆ, ನಾವು ಹೇಗೆ ಬದುಕಬೇಕು ಅಂತ. ಸೊ ಇವಾಗ ಆಯುಕ್ತರು ಮತ್ತು ಪೊಲೀಸ್ ಇಲಾಖೆ ಯಾವ ಥರ ಇದನ್ನು ನಡೆಸ್ಕೊಳ್ತಾರೆ, ಯಾವ ಥರ ಇಲ್ಲಿನ ಮಹಿಳೆಯರಿಗೆ ಮಕ್ಕಳಿಗೆ ರಕ್ಷಣೆ ಕೊಡ್ತಾರೆ ಅನ್ನೋದನ್ನೆಲ್ಲ ಅವ್ರು ನನಗೆ ರಿಪೋರ್ಟ್ ಮಾಡಬೇಕಾಗತ್ತೆ.